ನಾನಾ ರೂಪ ನಾನಾ ಅವತಾರ. ಭಕ್ತರು ತಮ್ಮ ನೆಚ್ಚಿನ ರೂಪದಲ್ಲಿ ಇಷ್ಟದೇವ ಗಣಪತಿಯನ್ನ ಆರಾಧಿಸ್ತಾರೆ. ಈ ಬಾರಿ ಕಲ್ಕಿ ಗಣಪ ಜನಮನ ಸೆಳೆದ್ರೆ ರಾಮಲಲ್ಲಾ ಗೆಟಪ್, ರಾಕಿಂಗ್ ಸ್ಟಾರ್ ಯಶ್ ಪ್ರತಿಮೆಯು ಪ್ರಮುಖ ಆಕರ್ಷಣೆಯಾಗಿದೆ. ವಾವ್, ಈ ಗಣಪನ ನೋಡಿದ್ರೆ ಮೈ ರೋಮಾಂಚನವಾಗುತ್ತೆ, ಭಕ್ತಿ ಇಮ್ಮಡಿಯಾಗುತ್ತೆ. ಗಣೇಶೋತ್ಸವದ ಪ್ರಯುಕ್ತ ನಗರದ ತಮಿಳುನಾಡು ಗಡಿಭಾಗ ಡೆಂಕಣಿಕೋಟೆಯಲ್ಲಿ ಕಲ್ಕಿ ಸಿನಿಮಾ ಅವತಾರದಲ್ಲಿ ಗಣಪನ ಪ್ರತಿಷ್ಠಾಪನೆಯಾಗಿದೆ. ಶ್ರೀ ರಾಜಮಾರ್ತಾಂಡ ಗಣಪತಿ ಭಕ್ತ ಮಂಡಳಿ ಅವರು ಬಾಹುಬಲಿ, ಕೆಜಿಎಫ್, ಕಾಂತಾರದ ಬಳಿಕ ಈಗ ಕಲ್ಕಿ ಸಿನಿಮಾ ಮಾದರಿಯಲ್ಲಿ ಗಣಪನನ್ನ ಪ್ರತಿಷ್ಠಾಪಿಸಿದ್ದು ಭಕ್ತರ ದಂಡೆ ಹರಿದು ಬರ್ತಿದೆ. ಪ್ರಭಾಸ್, ಅಮಿತಾಬ್, ದೀಪಿಕಾ ಪಾತ್ರಗಳ ಜೊತೆಗೆ ಬುಜ್ಜಿ ಕಾರು, ಕಾಂಪ್ಲೆಕ್ಸ್, ಯಾಸ್ಕೇನ್, ಅಶ್ವತ್ಥಾಮನ ಚಿತ್ರಣವೂ ಇದೆ. 2 ತಿಂಗಳಿಂದ ಆರ್ಟ್ ಡೈರೆಕ್ಟರ್ ಚಿತ್ತಾ ಜಿನೇಂದ್ರ ನೇತೃತ್ವದ 50 ಜನರ ತಂಡ ಕಲ್ಕಿ ಸಿನಿಮಾ ಮಾದರಿಯಲ್ಲಿ ಸೆಟ್ ನಿರ್ಮಿಸಿದೆ. ಇನ್ನು ಕಾರವಾರದಲ್ಲಿ ಅಯೋಧ್ಯೆ ರಾಮಲಲ್ಲಾ ರೂಪದಲ್ಲಿ ಗಣೇಶ ಕಣ್ಮನ ಸೆಳೀತಿದೆ. ಸಾಂಪ್ರದಾಯಿಕ ಉಡುಗೆಯಲ್ಲಿ ನಟ ಯಶ್ ಪ್ರತಿಮೆ ರಾಮ ಗಣಪನಿಗೆ ನಮಿಸ್ತಿರೋದು ಎಲ್ಲರ ಆಕರ್ಷಣೆಯಾಗಿದೆ. ಒಂದೇ ದಿನ 2 ಲಕ್ಷಕ್ಕೂ ಹೆಚ್ಚು ಗಣೇಶ ಮೂರ್ತಿ ವಿಸರ್ಜನೆ. ಬಿಬಿಎಂಪಿಯ 8 ಝೋನ್ಗಳಲ್ಲಿ ನಿನ್ನೆ ಒಂದೇ ದಿನ 2,17,006 ಗಣೇಶ ಮೂರ್ತಿಗಳು ವಿಸರ್ಜನೆಯಾಗಿವೆ. ಇದರ ಮಧ್ಯೆ ನಿರ್ಬಂಧ ಆದೇಶದ ಬೆನ್ನಲ್ಲೂ ಪಿಒಪಿ ಗಣೇಶನ ಹಾವಳಿ ಹೆಚ್ಚಾಗಿದೆ. ಸಾಕಷ್ಟು ಪಿಒಪಿ ಗಣೇಶ ಮೂರ್ತಿಗಳು ಪತ್ತೆಯಾಗಿವೆ. ಹೆಬ್ಬಾಳದ ಹಲವೆಡೆ ರಸ್ತೆ ಬದಿ ಮತ್ತು ಕಲ್ಯಾಣಿಗಳ ಬಳಿ ಮೂರ್ತಿಗಳನ್ನ ಹಾಗೆ ಇಟ್ಟಿದ್ದಾರೆ. ರಾಜಧಾನಿಯಲ್ಲಿ ಜನ ಅದ್ದೂರಿಯಿಂದಲೇ ಗಣೇಶನನ್ನ ಬರಮಾಡಿಕೊಂಡಿದ್ದು ಗಣೇಶ ಆರಾಧನೆ ಜೋರಾಗಿದೆ. ಆನೇಕಲ್ನಿಂದ ರಾಮ್ ಜೊತೆ ಪೂರ್ಣಿಮಾ, TV9 ಬೆಂಗಳೂರು.